ಗುಡ್ ಈವ್ನಿಂಗ್ ಎವ್ರಿಬಡಿ. ಈ ಸುಂದರ ಸಮಾರಂಭ ಚಿರಂತನ ಉತ್ಸವ್, ಇದರಲ್ಲಿ ನನ್ನನ್ನು ಮುಖ್ಯ ಅತಿಥಿಯಾಗಿ ಕರೆದು ನಿಮ್ಮನ್ನೆಲ್ಲ ನೋಡುವಂಥ ಅವಕಾಶ, ಈ ಶಾಲೆಯನ್ನು ಚಿರಂತನ ವ್ಯಾಲಿ ಪಬ್ಲಿಕ್ ಸ್ಕೂಲ್ನ ಒಂದು ವೈಭವ ಏನಿದೆ, ಈ ಹಿನ್ನೆಲೆ ಏನಿದೆ, ಇದನ್ನೆಲ್ಲ ಒಂದು ವಿಟ್ನೆಸ್ ಮಾಡುವಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಟ್ರಸ್ಟಿನ ಎಲ್ಲರಿಗೂ, ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ, ವೇದಿಕೆಯ ಮುಂದೆ ಆಸೀನರಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಸಭೆಯಲ್ಲಿ ಉಪಸ್ಥಿತರಿರುವ ಪೋಷಕರೇ, ಮಕ್ಕಳೇ, ಇಂಥ ಸಂದರ್ಭದಲ್ಲಿ ಭಾಷಣಗಳು ಅಷ್ಟು ಉಚಿತ ಅಲ್ಲ ಅನ್ನೋದಾದರೂ ನನ್ನ ಭಾವನೆ. ಯಾಕಂದರೆ ನಾವು ಕೂಡ ವಿದ್ಯಾರ್ಥಿಯಾಗಿ, ಪೋಷಕರಾಗಿ ಕೂಡ ಭಾಗವಹಿಸಿ ನಮ್ಮ ಮಕ್ಕಳು ಶಾಲೆಗಳಲ್ಲಿ ಹೋದಾಗ ನಿಮ್ಮದೆಲ್ಲ ಕಾತುರತೆ ಇರುತ್ತೆ. ಇಲ್ಲಿ ಕಲ್ಚರಲ್ ಇವೆಂಟ್ಸ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಮಕ್ಕಳ ಪ್ರದರ್ಶನಗಳಿರ್ತವೆ. ಪೇರೆಂಟ್ಸ್ ಆರ್ ವೇಟಿಂಗ್ ಫಾರ್ ದಟ್ ಆಪರ್ಚುನಿಟಿ. ಸೊ ಎನಿಯೋ ಈ ಕಾರ್ಯಕ್ರಮದಲ್ಲಿ ಕರೆಸಿರುವಂಥ ಸಂದರ್ಭದ ಔಚಿತ್ಯಕ್ಕಾಗಾದರೂ ಎರಡು ಮಾತಾಡಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಮೊದಲಿಗೆ ಸ್ವಾಮಿ ವಿವೇಕಾನಂದರ ಒಂದು ಆಬ್ಜೆಕ್ಟ್ ಏನಿದೆ, ಅವ್ರದ್ದು ಒಂದು ಥಾಟ್ ಏನಿದೆ, ಅದನ್ನು ಸಭೆ ಮುಂದೆ ಗಮನಕ್ಕೆ ತರಬಯಸ್ತೀನಿ. ವಾಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಎಜುಕೇಷನ್? ಸೊ ವಾಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಎಜುಕೇಷನ್? The answer from Swami Vivekananda, Veera Sannyasi from our soil, to make children fearless. Education means to make children fearless. ಭಯ ಮಕ್ಕಳಲ್ಲಿ ಇಲ್ಲದಂತೆ ಮಾಡುವುದೇ ಒಂದು ಶಿಕ್ಷಣದ ಮೂಲ ವಸ್ತು. ಆದರೆ ನಾವು ಈಗ ಅದೆಲ್ಲೋ ಒಂದು ಕಡೆ ದಾರಿ ತಪ್ತಾ ಇದ್ದೀವಿ ಕೆಲವು ವಿಚಾರಗಳಲ್ಲಿ ಅನಿಸುತ್ತೆ. ಬಟ್ ಇವತ್ತು ಏನು ನಿಮ್ಮ ಚಿರಂತನ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳ ಪರ್ಫಾರ್ಮೆನ್ಸು, ಸಾಧನೆ ಎಲ್ಲ ನೋಡಿದ್ದೀವಿ. ಅದರಲ್ಲಿ ಆ ನಿಟ್ಟಿನಲ್ಲಿ ಸಾಗ್ತಾ ಇದೆ ಈ ಶಾಲೆ ಅನ್ನೋದನ್ನು ನಾವು ಗಮನ ಹರಿಸ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಾನು ಪೋಷಕರಿಗೆ ಒಂದೆರಡು ಮಾತು ಹೇಳುವುದಾದರೆ, ಈಗಷ್ಟೇ ನಮ್ಮ ಮಕ್ಕಳು ಭಗವದ್ಗೀತೆಯನ್ನು ಹಾಡ್ತಾ ಕೃಷ್ಣ ಏನು ಹೇಳ್ದ ಅರ್ಜುನನಿಗೆ ಅನ್ನುವೊಂದು ಸಂದರ್ಭವನ್ನು ನಿಮಗೆಲ್ಲ ಮುಂದೆ ಇಟ್ಟಿದ್ದಾರೆ. ಅದೇ ಮಹಾಭಾರತದಲ್ಲಿ ಎಂಡ್ ಆಫ್ ದಿ ವಾರ್, ಮಹಾಭಾರತದ ಯುದ್ಧ ಕೊನೆಗೊಳ್ಳುತ್ತೆ, ದುರ್ಯೋಧನನ ಅಂತ್ಯ ಆಗುತ್ತೆ. ಆ ಸಂದರ್ಭದಲ್ಲಿ ಪಾಂಡವರು, ಕೃಷ್ಣ ಅವರೆಲ್ಲರೂ ಕೂಡ ಧೃತರಾಷ್ಟ್ರ ಮತ್ತು ಗಾಂಧಾರಿ ಇದ್ದಂಥ ಕಡೆಗೆ ಬರ್ತಾರೆ. ಆಗ ಆ ನೋವಿನಲ್ಲಿದ್ದಂಥ ಗಾಂಧಾರಿ ಶ್ರೀಕೃಷ್ಣ ಪರಮಾತ್ಮನನ್ನು ಒಂದು ಪ್ರಶ್ನೆ ಕೇಳ್ತಾಳೆ. ಹೇ ಕೃಷ್ಣ, ನೀನು ಪರಮಾತ್ಮ ಅಂತ ನನಗೆ ಗೊತ್ತಿದೆ. ಬೇರೆಯವರು ಕೃಷ್ಣನ ಬಗ್ಗೆ ಏನು ಬೇಕಾದರೂ ಹೇಳ್ತಾರೆ, ಅವನು ಕಪಟ ನಾಟಕ ಸೂತ್ರಧಾರಿ, ಮಂತ್ರವಾದಿ, ಏನೇನೋ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ನಾನು ಗಾಂಧಾರಿಯಾಗಿ ನಿನ್ನನ್ನು ನಂಬಿದ್ದೇನೆ ಪರಮಾತ್ಮ ಅಂತ. ಕುಂತಿ ಮಕ್ಕಳಿಗೆ 5 ಜನಕ್ಕೆ ವ್ಯವಸ್ಥೆ ಎಲ್ಲ ಇದ್ದದ್ದು ಒಂದೇ, ಗುರುಗಳು ಒಬ್ಬರಾದರೆ ಕುಂತಿ ಮಕ್ಕಳ 5 ಜನಕ್ಕೆ ಕೊಟ್ಟಂಥ ಬುದ್ಧಿಯನ್ನು ನನ್ನ ಮಕ್ಕಳಿಗೆ ಯಾಕೆ ಕೊಡಲಿಲ್ಲ ಪರಮಾತ್ಮ ನೀನು ಅಂತ ಆ ಗಾಂಧಾರಿ ನೋವಿನಿಂದ ಶ್ರೀಕೃಷ್ಣ ಪರಮಾತ್ಮನ ಕೇಳ್ತಾಳೆ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಕ್ಕಂಥ ಒಂದು ಸಂದೇಶ ಏನಿದೆ ಅಂದರೆ, ಗಾಂಧಾರಿ ನೀನು ಮಾಡಿದ ತಪ್ಪು, ಗಂಡನಿಗಿಲ್ಲದ ಸೌಭಾಗ್ಯ ನನಗೇಕೆ ಬೇಕು ಅಂತ ಹೇಳಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟೆ. ಆ ನಿನ್ನ ಮಕ್ಕಳು ಬೆಳೆಯೋ ವಯಸ್ಸಿನಲ್ಲಿ ಹೇಗೆ ಬೆಳೀತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಮಾಡಬಾರದನ್ನು ಮಾಡೋದನ್ನು ನೀನು ನೋಡಲಿಲ್ಲ, ಮಾಡಬೇಕಾಗಿರೋದನ್ನು ನೀನು ಮಕ್ಕಳಿಗೆ ಕಲಿಸ್ಲಿಲ್ಲ. ತಂದೆಯಾಗಿ ಧೃತರಾಷ್ಟ್ರ ಅವನು ಫಿಸಿಕಲಿ ಡಿಸೇಬಲ್ ಆಗಿದ್ದ, ಆದರೆ ನೀನು ಫಿಸಿಕಲಿ ಏಬಲ್ ಆಗಿದ್ದರೂ ಕೂಡ ಮಕ್ಕಳನ್ನು ಬೆಳೆಸುವ ರೀತಿಯಲ್ಲಿ ನೀನು ಎಲ್ಲೋ ತಪ್ಪು ಮಾಡಿದೆ. ಆದರೆ ಕುಂತಿ ಆಗ ಮಾಡಲಿಲ್ಲ. ಕುಂತಿ ತನ್ನ 5 ಮಕ್ಕಳನ್ನು ಸುವ್ಯವಸ್ಥೆ ರೀತಿಯಲ್ಲಿ ಸಂಸ್ಕಾರವಂತರಾಗಿ ಬೆಳೆಸಿದ್ಲು. ಮೊದಲಿಗೆ ಧರ್ಮರಾಜನಿಗೆ ಒಳ್ಳೆ ಸಂಸ್ಕಾರವನ್ನು ಕಲಿಸಿದ್ಲು. ಏನು ಧರ್ಮರಾಯ ಬೆಳೀತಾ ಇದ್ದ, ಆ ಬಂದಂಥ ಉಳಿದಂಥ 4 ಜನಕ್ಕೆ
ಅಣ್ಣನನ್ನು ಅನುಸರಿಸಿ ಅಂತ ಹೇಳಿದ್ಲು. ಹಾಗಾಗಿ ಯಾವಾಗ ಧರ್ಮರಾಯ ಒಳ್ಳೆ ಬುದ್ಧಿ, ಸಂಸ್ಕಾರ, ಸಂಸ್ಕೃತಿ, ರಾಜನೀತಿ ಎಲ್ಲ ಕಲಿತಾ ಹೋದ್ನೋ ಅವನ ನಂತರ ಬಂದ 4 ಜನ ಅದನ್ನೇ ಕಲ್ತರು. ಆದರೆ ನೀವು ದುರ್ಯೋಧನನಿಗೆ ಅದನ್ನು ಹೇಳುವ ವ್ಯವಸ್ಥೆ ಕೂಡ ನಿಮ್ಮಲ್ಲಿ ಇರಲಿಲ್ಲ. ಹಾಗಾಗಿ ಇದು ನೀನು ಒಬ್ಬ ತಾಯಿಯಾಗಿ ಮಾಡಿದಂಥ ತಪ್ಪು ಅನ್ನುವುದನ್ನು ಮನವರಿಕೆ ಮಾಡಿಕೊಡ್ತಾನೆ. ಹಾಗಾಗಿ ನಾವು ಪೋಷಕರು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅದು ಬರೀ ಶಾಲೆಯ ಜವಾಬ್ದಾರಿ ಅಥವಾ ಇಟ್ ಈಸ್ ನಾಟ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಓನ್ಲಿ ದ ಟೀಚರ್ಸ್ ಅನ್ನಬಾರ್ದು, ಇಟ್ ಆಲ್ಸೋ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪೇರೆಂಟ್ಸ್. ಸೊ ಪೇರೆಂಟ್ಸ್ ರೋಲ್ ಏನಿರುತ್ತೆ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್, ಆ ಮಕ್ಕಳನ್ನ ಮುಂದುವರಿಯತಕ್ಕಂಥ ರೀತಿಯಲ್ಲಿ ಮಾಡಬೇಕಾದ್ರೆ ಏನಿರುತ್ತೆ ಅನ್ನೋದು ಕಡೆ ತಂದೆ ತಾಯಿಗಳು ಕೂಡ ಗಮನವನ್ನು ಹರಿಸ್ಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ನಮಗೆ ಮೊಬೈಲ್ ಒಂದು ಅನಿವಾರ್ಯ ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಸ್ಮಾರ್ಟ್ಫೋನ್ ಈಸ್ ಅನ್ ಇನ್ನವಿಟಬಲ್ ಪಾರ್ಟ್ ಆಫ್ ಅವರ್ ಲೈಫ್. ಮೊನ್ನೆ ಎಲ್ಲ ಒಂದು ವಿಡಿಯೋದೆಲ್ಲೋ ಚಿತ್ರದೆಲ್ಲೋ ನೋಡ್ತಾ ಇದ್ದೆ, ಒಂದು ಸಣ್ಣ ಮಗು 1 ವರ್ಷ ಇರ್ಬೋದು, ಮಗು ಮುಂದೆ ಒಂದು ಪ್ಲೇಟಲ್ಲಿ ಬಿಸ್ಕೆಟು ಸ್ನ್ಯಾಕ್ಸ್ ಎಲ್ಲ ಇಡ್ತಾರೆ. ಆ ಮಗು ಆ ಬಿಸ್ಕೆಟ್ ಪ್ಯಾಕ್ ತಗೊಂಡು ಕಿವಿಗೆ ಇಟ್ಕೊಳ್ಳುತ್ತೆ. ದಟ್ ಶೋಸ್ ಹೌ ಅವರ್ ಚಿಲ್ಡ್ರನ್ ಆರ್ ಗೋಯಿಂಗ್. ಅದನ್ನು ಬೆಳವಣಿಗೆ ಆಗಿಬಿಟ್ಟಿದೆ. ಹಾಗಾಗಿ ನಾವು ಮೊಬೈಲ್ ಫೋನನ್ನು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಬಳಸ್ಕೊಂಡು ಉಳಿದಂತೆ ವಿಚಾರದಲ್ಲಿ ಮಕ್ಕಳಿಗೆ ಬೇರೆ ರೀತಿ ಸಂಸ್ಕಾರವನ್ನು ಕಲಿಸುವ ಜವಾಬ್ದಾರಿ ತಂದೆ ತಾಯಿಗಳಿಗೂ ಕೂಡ ಆಗಿರುತ್ತೆ. ಪುಸ್ತಕಗಳನ್ನು ಓದುವುದನ್ನು ಕಲಿಸಿ, ಮಕ್ಕಳಿಗೆ ಪುಸ್ತಕಗಳನ್ನು ಓದುವುದನ್ನು ಕಲಿಸಿ. ನಿಮ್ಮ ಸ್ಕೂಲಲ್ಲಿ ಈಗ ಚಿರಂತನ ವ್ಯಾಲಿ ಪಬ್ಲಿಕ್ ಸ್ಕೂಲ್ನಲ್ಲಿ ಇಂಗ್ಲೀಷ್ ಚೆನ್ನಾಗಿ ಕಲಿಸ್ತಾರೆ. ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಇದೆ, ರಿಪೋರ್ಟಲ್ಲಿ ತೋರಿಸಿದ್ರು. ವೆಲ್ ಆ್ಯಂಡ್ ಗುಡ್. ಇವಾಗ ಕಾಂಪಿಟೇಟಿವ್ ವರ್ಲ್ಡ್, ಆಫ್ಟರ್ ಗ್ಲೋಬಲೈಸೇಷನ್ ವಿ ನೀಡ್ ದ ಕಮ್ಯುನಿಕೇಷನ್ ಸ್ಕಿಲ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಶಿವಪ್ಪ ಅವರೆಲ್ಲ ನಮ್ಮ ಕಾಲೇಜಿನಲ್ಲಿ ಓದುವಾಗ ನಾವು ಅರ್ಧ ಕನ್ನಡ ಅರ್ಧ ಇಂಗ್ಲೀಷು, ಈಗಲೂ ನಮ್ಮ ಸಿಸ್ಟಮ್ ಹಾಗೇ ಇರೋದು. ಬಟ್ ನೀವು ಹೊರಗಡೆ ಹೋದಾಗ ಅದ್ರದ್ದು ಪರಿಣಾಮ ಅವ್ರು ಅನುಭವಿಸಿರ್ತಾರೆ. ನಾನು ಕೂಡ ನನ್ನ ಪರಿಚಯ ಮಾಡೋದು ನೋಡಿದ್ರಿ, 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮ, ಸೆಕೆಂಡ್ PUC ಗೌರ್ಮೆಂಟ್ ಸ್ಕೂಲು, ಅದೆಲ್ಲ ಮುಗಿಸ್ಕೊಂಡು MSc ಹೋದಾಗ ಅದ್ರ ಪರಿಣಾಮ ನನಗಲ್ಲಾದ್ರೆ ಅರಿವಾಯಿತು. ಇಂಗ್ಲೀಷ್ ಮಾಧ್ಯಮದಲ್ಲಿ ಓದದೇ ಇರ್ತಕ್ಕಂಥ ಪರಿಣಾಮ ನಮಗೆ MSc ಓದುವಾಗ ಗೊತ್ತಾಯಿತು. ಅಲ್ಲಿ ನನಗೊಂದು ಥರ ಗ್ಯಾಪ್ ಫಾರ್ಮೇಷನ್ ಆಗಿಬಿಡುತ್ತೆ, ಇನ್ಫೀರಿಯಾರಿಟಿ ಶುರು ಆಗುತ್ತೆ. ಆಂಗ್ಲ ಮಾಧ್ಯಮದಿಂದ ಬಂದಂಥ ಮಕ್ಕಳು, ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಂಥ ಮಕ್ಕಳು, ನಮ್ಮದೇ ಒಂದು ವರ್ಟಿಕಲ್ ಗ್ರೂಪ್. ಆ ಸಿಟಿ ಬ್ಯಾಕ್ಗ್ರೌಂಡ್ ಕಾನ್ವೆಂಟ್ ಮಕ್ಕಳು, ಅವರು ಲವಲವಿಕೆಯಾಗಿ ಇಂಗ್ಲೀಷ್ ಮಾತಾಡ್ಕೊ ಹೋಗೋರು, ಅವ್ರದ್ದೊಂದು ಗುಂಪು. ಹಳ್ಳಿ ವಾತಾವರಣದೇ ಹೋಗೋರು, ನಮ್ಮದೇ ಹಳ್ಳಿ ಭಾಷೆಯಲ್ಲಿ ಹೋಗ್ಲಾ ಬರಲಾ ಅನ್ನೋರು, ನಮ್ಮದೇ ಒಂದು ಗುಂಪು. ಆ ಥರ ಆಗದೇ ಇರೋ ಥರ ಈಗ ನಮ್ಮ ಶಾಲೆಯಲ್ಲಿ ನೋಡ್ಕೋತಾ ಇದ್ದಾರೆ. ರಿಪೋರ್ಟು ತುಂಬ ಚೆನ್ನಾಗಿದೆ. ಆ ನಿಟ್ಟಿನಲ್ಲಿ ಸಾಗಿದ್ರೆ ನಿಮ್ಗೆಲ್ರಿಗೂ ಕೂಡ ಒಳ್ಳೆ ಕಮ್ಯುನಿಕೇಷನ್ ಇಂಗ್ಲೀಷ್ ಬರುತ್ತೆ. ಬಟ್ ತಂದೆ ತಾಯಿಗಳು ಶಾಲೆಯಲ್ಲೂ ಕೂಡ ಸಾಧ್ಯ ಆದರೆ ಕನ್ನಡವನ್ನು ಓದೋದು ಬರೆಯೋದನ್ನು ಕಲ್ತ್ಕೊಳ್ಳಿ. ನಮ್ಮ ಮಾತೃಭಾಷೆ ನಮಗೆ ಚೆನ್ನಾಗಿ ಬರಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ಫಾರ್ ಕಮ್ಯುನಿಕೇಷನ್, ಫಾರ್ ಕಾಂಪಿಟೇಷನ್ ವಿ ನೀಡ್ ಇಂಗ್ಲೀಷ್, ವಿ ನೀಡ್ ಕಮ್ಯುನಿಕೇಷನ್ ಸ್ಕಿಲ್. ಬಟ್ ಕನ್ನಡ ನಮ್ಮ ಭಾಷೆ ಬಗ್ಗೆ ಮಕ್ಕಳಲ್ಲಿ ಒಂದು ಪ್ರೀತಿ ಬೆಳೆಸಿ, ಪುಸ್ತಕಗಳನ್ನು ಓದಿಸಿ. ನಾನು ಒಂದು 2 ನಿಮಿಷ ನಾನು ಶಿವಪ್ಪ ಅವ್ರನ್ನ ಕೇಳ್ತಾ ಇದ್ದೆ, ಅವ್ರ ಮಗಳು ಡೇರ್ ಡೆವಿಲ್ ಮುಸ್ತಫಾದಲ್ಲಿ ಪಾತ್ರ ಮಾಡೋಕ್ಕೆ ಹೇಗೆ ಇನ್ಸ್ಪಿರೇಷನ್ ಆಯಿತು, ಹೇಗೆ ಬಂತು ಅಂತ. ಆಗ ಅವ್ರು ಹೇಳ್ತಾ ಇದ್ರು, ನಾವೆಲ್ಲ ತೇಜಸ್ವಿ ಬುಕ್ಗಳನ್ನ ಓದೋದು ಜಾಸ್ತಿ, ಅದೊಂದು ಎಲ್ಲೋ ಆ ಥರ ಎಳ್ಕೊಂಡು ಹೋಗಿ ಅಲ್ಲಿಗೆ ಬಿಟ್ಟಿದೆ ಅಂತ. ದಟ್ ಈಸ್ ದಿ ಕಲ್ಚರ್. ಮಕ್ಕಳಿಗೆ ನೀವು ಪುಸ್ತಕಗಳನ್ನು ಕನ್ನಡ, ಅಪ್ಪ ಮೊಬೈಲು, ಅಮ್ಮ ಸೀರಿಯಲ್ಲು, ಅಪ್ಪ ಯಾವಾಗಲೂ ಮೊಬೈಲು, ಅಮ್ಮ ಸೀರಿಯಲ್ಲು. ವಾಟ್ ಅಬೌಟ್ ದ ಚಿಲ್ಡ್ರನ್, ಖಿನ್ನತೆಗೊಳಗಾಗತ್ತೆ. ಈಗ ಒಂದು ಸರ್ವೆ ಪ್ರಕಾರ ನಮ್ಮ ನಿಮ್ಮಾನ್ಸ್ ಬೆಂಗಳೂರಿನಲ್ಲಿ ಮೊಬೈಲ್ ಡಿ ಅಡಿಕ್ಷನ್ ಸೆಂಟರ್ ಅಂತ ಶುರು ಮಾಡಿದ್ದಾರೆ. ಅಂದರೆ ಹಿಂದೆ ಡಿ ಅಡಿಕ್ಷನ್ ಅಂದರೆ ಎಲ್ಲಿತ್ತು? ಸಿಗರೇಟ್ ಸೇದೋರಿಗೆ ಡಿ ಅಡಿಕ್ಷನು, ವ್ಯಸನ ಮುಕ್ತ ಮಾಡೋದು. ಸಾರಾಯಿ ಕುಡಿಯೋರಿಗೆ ಡಿ ಅಡಿಕ್ಷನ್ನು, ಆ ಥರ ಕೆಟ್ಟ ಚಟಗಳಿಗೆ ಬಲಿಯಾದವ್ರನ್ನ ಮುಕ್ತಗೊಳಿಸೋದಕ್ಕೆ ಡಿ ಅಡಿಕ್ಷನ್ ಸೆಂಟರ್ ಇತ್ತು.
ಕಳೆದ ವರ್ಷ ನಮ್ಮ ಬೆಂಗಳೂರಿನ ನಿಮ್ಮಾನ್ಸ್ನಲ್ಲಿ ಮೊಬೈಲ್ ಡಿ ಅಡಿಕ್ಷನ್ ಸೆಂಟರ್ ಶುರು ಮಾಡಿದ್ದಾರೆ ಅಂದರೆ ನಮ್ಮ ಸಮಾಜ ಎತ್ತ ಹೋಗ್ತಾ ಇದೆ. ಇದನ್ನು ಗಮನಿಸಬೇಕಾಗಿರೋದು ಪೋಷಕರು. ನಾನು ನಮ್ಮ ಮನೆಯಲ್ಲಿ ಸುತ್ತಮುತ್ತ ನೋಡ್ತೀನಿ, ಸಣ್ಣ ಮಗು ಇದ್ದರೆ 3, 4, 5 ವರ್ಷದ ಮಗು ಇದ್ದರೆ ಮೊಬೈಲ್ ಕೈ ಕೊಟ್ರೇ ಅದು ಊಟ ಮಾಡೋದು. ಮೊಬೈಲ್ ಇಲ್ಲ ಅಂದರೆ ಊಟ ಹೋಗಲ್ಲ. ಅದನ್ನು ದಯವಿಟ್ಟು ಆದಷ್ಟು ಕಡಿಮೆ ಮಾಡ್ತಾ ಬನ್ನಿ. ಹಾಗೆ ಒಂದು ಕಾರ್ಪೊರೇಟ್ ಸೆಕ್ಟರಲ್ಲಿ ಅಥವಾ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಏನಿದೆ ಅಲ್ಲಿ ಡಿಪ್ರೆಷನ್ಗೆ ಒಳಗಾಗ್ತಾ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ 7, 8, 9ನೇ ತರಗತಿಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ ತುಂಬ ಜಾಸ್ತಿ ಆಗಿದೆಯಂತೆ ಸರ್ವೆ ಹೇಳುತ್ತೆ. ಏನು ಕಾರಣ ಏನಂದರೆ, ಸೊ ಅವನಿಗೆ ಪದೇ ರಿಪೀಟ್ ಆಗಿ ಏನಾಗುತ್ತೆ, ನಾನು ಪೋಸ್ಟ್ ಮಾಡಿದ್ದು ಯಾರು ನೋಡ್ತಾ ಇಲ್ಲ, ನನ್ನ ಫ್ರೆಂಡ್ ಪೋಸ್ಟ್ ಮಾಡಿದ್ದನ್ನು ಸುಮಾರು ಜನ ನೋಡ್ತಾರೆ, ಅವನಿಗೆ ತುಂಬ ಲೈಕ್ಸ್ ಬರುತ್ತೆ. ಸೊ ಈ ಸ್ಟಾರ್ಟೆಡ್ ಡಿಪ್ರೆಷನ್. ಸೊ ಯಾರು ರೆಸ್ಪಾನ್ಸಿಬಲ್ ಇದಕ್ಕೆ? ದ ಟೀಚರ್ಸ್ ಆರ್ ರೆಸ್ಪಾನ್ಸಿಬಲ್? ನೋ, ಟೀಚರ್ಸ್ ಆರ್ ನಾಟ್ ರೆಸ್ಪಾನ್ಸಿಬಲ್. ಯಾಕೆ? ಆ ಮಕ್ಕಳಿಗೆ ಫೇಸ್ಬುಕ್ ಅಕೌಂಟು, ಫೇಸ್ಬುಕ್ಕನ್ನು ಲಾಗಿನ್ ಆಗೋದು ಎಲ್ಲ ಹೇಳ್ಕೊಟ್ಟವ್ರು ಯಾರು? ಪೇರೆಂಟ್ಸ್. ಸೊ ಪೇರೆಂಟ್ಸ್ ಹ್ಯಾವ್ ಟು ಟೇಕ್ ಲಾಟ್ ಆಫ್ ಕೇರ್. ಸೊ ಹಾಗಾಗಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಏನಿದೆ, ಇಂದಿನ ಸಿನಿಮಾ ಗೀತೆಗಳೇನಿದೆ ಅದನ್ನೆಲ್ಲ ನೀವು ಮಕ್ಕಳಿಗೆ ಕಲಿಸಿ. ಬೇರೆದೆಲ್ಲ ಬಿಡಿ, ಇತ್ತೀಚಿಂದೆಲ್ಲ ಬಿಡಿ. ಹಳೆಯ ಕಾಲದಲ್ಲಿ ಸಿನಿಮಾ ಸಾಹಿತ್ಯ ತುಂಬ ಅದ್ಭುತವಾಗಿತ್ತು. ಉದಾಹರಣೆಗೆ ನಾವು ಹೇಳೋದಾದರೆ, ಕಾಣದ ದೇವರು ಊರಿಗೆ 100, ಹುಡುಕುವರಾರು ಕಣ್ಣಿಗೆ ಕಾಣದ ತಾಯೇ ಪರಮಗುರು. ಇದು ಒಂದು ಸಾಹಿತ್ಯ ಬರುತ್ತೆ. ಬೆತ್ಲೆಹೇಮಿನ ಯೇಸು ಕ್ರಿಸ್ತ, ಮಕ್ಕಾ ನಗರದ ಗುರು ಪೈಗಂಬರ್, ರಾಘವ ಮಾಧವ ಎಲ್ಲರೂ ಒಂದೇ, ತಾಯಿ ಮುಂದೆ ಅವ್ರು ಯಾರು ಸಮನಾರಲ್ಲ. ಹಾಗೆ ಹಳೆಯ ಗೀತೆಗಳನ್ನ ಹುಡುಕ್ತಾ ಹೋಗಿ ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ ಎಂದು ಕೇಳುತ್ತಿ ಹೇಳು ನಮ್ಮ ತಾಯಿ ಭಾರತಿ.